ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೇಗೆ ಬೆಂಗಳೂರು ಮಹಾನಗರ ಪಾಲಿಕೆ ಕಲುಷಿತಗೊಂಡಿದೆ, ಮಹಾನಗರ ಪಾಲಿಕೆ ಏನು ಮಾಡ್ತಾ ಇದೆ, ಇಲ್ಲಿಯ ಸಚಿವರುಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳನ್ನು ಎತ್ತಿ ಸಾರ್ವಜನಿಕರು ಏನೇನು ಹೇಳ್ತಾ ಇದ್ದಾರೆ, ಹೇಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ವಿಶ್ವಮಟ್ಟದಲ್ಲಿ ಒಂದು ಕಡೆ ವಿಧಾನಸೌಧದಲ್ಲಿ ಅಶ್ಲೀಲ ಚಿತ್ರ ನೋಡಿ ವಿಶ್ವಮಟ್ಟದ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ರಾಜ್ಯದ ಮಾನ ಹರಾಜಾದರೆ, ಇನ್ನೊಂದು ಕಡೆ ಬೆಂಗಳೂರು ಮಹಾನಗರದ ಮಾನ ಈ ರೀತಿ ಗಾರ್ಬೇಜ್ನಿಂದ ಅಂದರೆ ಕಸದ ಸಮಸ್ಯೆಗಳಿಂದ ವಿಶ್ವಮಟ್ಟದಲ್ಲಿ ಬೆಂಗಳೂರಿಗರು ತಲೆ ತೆಗೆಸುವ ರೀತಿ ಆಗಿದೆ. ಬಹುಶಃ ಇನ್ನಾದರೂ ಎಚ್ಚೆತ್ಕೋತಾರೆ ಅನ್ನೋದೇ ನಮ್ಮ ಅನಿಸಿಕೆ. ಅದಕ್ಕಾಗಿ ನಾವು ಪ್ರಯತ್ನವನ್ನು ಸಾರ್ವಜನಿಕರ ಪರವಾಗಿ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಕೂಡ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೇಗಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈಗ ಬಳ್ಳಾರಿಯಲ್ಲಿ ನಮ್ಮ ವರದಿಗಾರ ನರಸಿಂಹಮೂರ್ತಿ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕರ ಜೊತೆ ಮಾತಾಡಿದ್ದಾರೆ. ಅವರೇನು ಹೇಳ್ತಾರೆ ನೋಡೋಣ. ಕಸ ವಿಲೇವಾರಿಯಲ್ಲಿ ಬೆಂಗಳೂರು ಅಷ್ಟೇ ಅಲ್ಲ, ಬಳ್ಳಾರಿ ಕೂಡ ಸಂಪೂರ್ಣವಾಗಿ ನಲಿಗೆ ಹೋಗಿದೆ. ಯಾಕಂದರೆ ಬಳ್ಳಾರಿಯಲ್ಲಿ ರಸ್ತೆ ತುಂಬೆಲ್ಲ ಚೆಲ್ಲಾಡದಂಥ ಕಸ ರೋಗ ರುಜಿನಗಳಿಗೆ ಕಾರಣವಾಗಿದೆ. ಈ ಬಗ್ಗೆ ಹಲವಾರು ಬಾರಿ ಕೂಡ ಏನು ಪಾಲಿಕೆ ವಿರುದ್ಧ ನೂರಾರು ಸಂಘಟನೆಗಳು ಕಂಪ್ಲೇಂಟ್ ನೀಡಿದರೆ ಅದಕ್ಕೂ ಕೂಡ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ನೀಡದಂಥ ಪಾಲಿಕೆ ನಿಷ್ಕ್ರಿಯವಾಗಿ ಅಂತಲೇ ಇಲ್ಲಿ ಹೇಳ್ಬೋದಾಗಿದೆ. ನೀವಿಲ್ಲಿ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ಬೆಳಗ್ಗೆ ಹೊತ್ತು ಬರ್ತಾರೆ ಪೌರ ಕಾರ್ಮಿಕರು ಕೇವಲ ಕಸವನ್ನು ರಸ್ತೆ ಬದಿಯಲ್ಲಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಅಷ್ಟೇ ಮಾಡ್ತಾರೆ. ತದನಂತರ ಅದೇನಂತಂದರೆ ಅದನ್ನು ತೆಗೆದುಕೊಂಡು ಹೋಗೋದಿಲ್ಲ. ಹೀಗಾಗಿ ಅಲ್ಲಿರ್ತಕ್ಕಂಥ ಕಸ ಎಲ್ಲರೂ ರಸ್ತೆ ತುಂಬೆಲ್ಲ ಹರಡಿ ದಿನನಿತ್ಯವೂ ಜನರು ಒಂದು ರೋಗದಿಂದ ಬಾಧಿಸುವಂಥ ಕ್ರಮ ಇಲ್ಲಿ ನಡೀತದೆ. ಮತ್ತು ಒಟ್ಟಾರೆಯಾಗಿ ಇಲ್ಲಿ ಹೇಳೋದಾದರೆ ಕಳೆದ ಒಂದು 3-4 ತಿಂಗಳಲ್ಲಿ ಡೆಂಗ್ಯೂ ಫೀವರ್ ಸೇರಿದಂತೆ ವಿವಿಧ ರೋಗಗಳಿಂದ ಕನಿಷ್ಠ ಬಳ್ಳಾರಿ ಜಿಲ್ಲೆಯಿಂದ 30ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ಇದು ಎಲ್ಲದಕ್ಕೂ ಕಾರಣ ಶುಚಿತ್ವ ಅಂತಲೇ ಹೇಳಲಾಗ್ತಾ ಇದೆ. ಆದರೆ ಪಾಲಿಕೆ ಮಾತ್ರ ಈ ಬಗ್ಗೆ ಏನಂತಂದರೆ ನಮ್ಮಲ್ಲಿ ಪೌರ ಕಾರ್ಮಿಕರು ಕಡಿಮೆ ಇದ್ದಾರೆ, ಇದ್ದದರಲ್ಲೇ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ. ಕಳೆದ 8 ವರ್ಷಗಳ ಕೆಳಗೆ ನಗರಸಭೆ ವ್ಯಾಪ್ತಿಯಿಂದ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬಂದಂಥ ಬಳ್ಳಾರಿಯಲ್ಲಿ ಆರಂಭದಲ್ಲಿ ಶೂರತ್ವ ಅನ್ನೋಂಥ ಮಾತಿನಂತೆ ನೂರಾರು ಟ್ರ್ಯಾಕ್ಟರ್ಗಳನ್ನು ನೀಡುವ ಮೂಲಕ ಮತ್ತು 10 ಆಟೋಗಳನ್ನು ನೀಡುವ ಮೂಲಕ ಮಹಾನಗರ ಪಾಲಿಕೆ ವತಿಯಿಂದ ಮನೆಗೂ ಹೋಗಿ ಕಸ ವಿಲೇವಾರಿ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಪರಿಸ್ಥಿತಿಯ ಬದಲಾವಣೆಯಾಗಿ ನೂರಾರು ಟ್ರ್ಯಾಕ್ಟರ್ಗಳಿದ್ದು 10 ಆದವು, ಆಟೋಗಳಂತೂ ಕಣ್ಮರೆಯಾದವು. ಪ್ರತಿ ಮನೆಗೂ ಹೋಗಿ ಕಸ ವಿಲೇವಾರಿ ಮಾಡ್ತಕ್ಕಂಥ ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲೆಂದರಲ್ಲೇ ರಸ್ತೆ ಮಧ್ಯೆ ಸೇರಿದಂತೆ ನಗರದ ವಿವಿಧೆಡೆ ಎಲ್ಲರಿಗೂ ಕೂಡ ಕಸದ ರಾಶಿ ಮನೆ ಮಾತಾಗಿದ್ದರಿಂದ ಪ್ರತಿನಿತ್ಯ ಸೊಳ್ಳೆಗಳ ಕಾಟದಿಂದ ಜನ ತತ್ತರಿಸಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಪ್ರತಿಯೊಂದು ಕಡೆಯೂ ಕೂಡ ಕಸ ಬೆಂಗಳೂರು ಮಾದರಿಯಲ್ಲೇ ಕೂಡ ಬಳ್ಳಾರಿಯಲ್ಲಿ ಕೂಡ ಕಸದ ರಾಶಿನೇ ಪ್ರತಿಯೊಂದು ರಸ್ತೆಯಲ್ಲಿ ಮತ್ತು ಪ್ರತಿಯೊಂದು ಓಣಿಯಲ್ಲಿ ತಮಗೆ ಸಿಕ್ತಂತ ಹೇಳ್ಬೋದಾಗಿದೆ. ಕೇವಲ ಬಳ್ಳಾರಿಯಲ್ಲಿ ಕಸದ ರಾಶಿ ಒಂದೇ ಅಲ್ಲ, ಪ್ರತಿಯೊಂದು ಡ್ರೈನೇಜ್ಗಳು ಮತ್ತು ಕಿರು ನಾಲೆಗಳು ಕೂಡ ಸಂಪೂರ್ಣವಾಗಿ ತುಂಬಿ ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ತಾವಿಲ್ಲಿ ನೋಡ್ಬೋದು, ಕೋಟೆ ಪ್ರದೇಶ, ಬೆಂಗಳೂರು ರಸ್ತೆ ಮತ್ತು ಕುಲ್ಮಲಾಲಿ ರಸ್ತೆ ಸೇರಿದಂತೆ ನಗರದ ವಿವಿಧ ಕಡೆಯಲ್ಲಿರ್ತಕ್ಕಂಥ ಕಾಲುವೆಗಳು, ಕಿರು ಕಾಲುವೆಗಳು ಎಲ್ಲವೂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಆದರೆ ಈ ಬಗ್ಗೆ ಯಾವಾಗ ಒಮ್ಮೆ ಕೂಡ ಮಹಾನಗರ ಪಾಲಿಕೆ ಒಂದು ಲಕ್ಷ್ಯ ವಹಿಸಿಲ್ಲ ಅಂತಲೇ ಹೇಳ್ಬೋದು. ಇದರಿಂದ ನಿತ್ಯ ಇಲ್ಲಿ ವಾಸಿಸಿದಂಥ ಜನರಿಗೆ ಏನಂದರೆ ದಿನನಿತ್ಯವೂ ಸೊಳ್ಳೆ ಕಾಟ ಹೆಚ್ಚಾಗಿದೆ ಅಂತ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದರೆ ಬಿಜೆಪಿಯಿಂದ ಆಯ್ಕೆಯಾದಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಇದೀಗ BSR ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ. ಅಲ್ಲಿಂದ ಏನಂತಂದರೆ ಅವರು ಪಕ್ಷ ಸಂಘಟನೆಯಲ್ಲೇ ಪ್ರಮುಖವಾದಂಥ ಪಾತ್ರ ವಹಿಸ್ತಾ ಇದ್ದು ಜನರ ಬಗ್ಗೆ ಮತ್ತು ಶುಚಿತ್ವದ ಬಗ್ಗೆ ಯಾವುದೇ ರೀತಿಯಾದ ಕಾಳಜಿ ತೋರಿಸದೇ ಇರುವುದೇ ಇಲ್ಲಿಯ ಅಶುಚಿತ್ವಕ್ಕೆ ಪ್ರಮುಖ ಕಾರಣ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಪ್ರಮುಖವಾಗಿ ಕಸ ವಿಲೇವಾರಿ ಸಮರ್ಪಕವಾಗಿ ಆಗದೇ ಇರೋದಕ್ಕೆ ಪ್ರಮುಖವಾದಂಥ ಕಾರಣ ಏನಂತಂದರೆ ಪ್ರತಿಯೊಂದು ಬಳ್ಳಾರಿ ನಗರಾದ್ಯಂತ ಒಂದು ಪಾಯಿಂಟನ್ನು ಮಾಡಿರ್ತಾರೆ. ಅಲ್ಲಿ ಕಸ ವಿಲೇವಾರಿ ಮಾಡಲು ಒಂದು ಕಂಟೈನರನ್ನು ಇಟ್ಟಿರ್ತಾರೆ. ಆ ಕಂಟೈನರ್ಗಳು ಸಂಪೂರ್ಣವಾಗಿ ಮುರಿದು ಬಿದ್ದಿವೆ. ಈ ಬಗ್ಗೆ ಪಾಲಿಕೆ ಸಂಪೂರ್ಣವಾದಂಥ ನಿರ್ಲಕ್ಷ್ಯ ವಹಿಸಿದೆ ಅಂತ ಹೇಳ್ಬೋದು. ಬಳ್ಳಾರಿ ನಗರಾದ್ಯಂತ ಇರತಕ್ಕಂಥ ನೂರಾರು ಕಂಟೈನರ್ಗಳು ಕೆಟ್ಟು ಹೋಗಿದ್ದ ಹಿನ್ನೆಲೆಯಲ್ಲಿ ಅವನ್ನೆಲ್ಲವನ್ನು ತಂದು ಬಳ್ಳಾರಿ ಹೊರವಲಯದಲ್ಲಿ ಒಂದು ಪ್ಲೇಸಲ್ಲಿ ಇಡಲಾಗಿದೆ. ಅದೇ ಆ ಪ್ಲೇಸ್ಗಳಿಗೆ ಹೊಸ ಕಂಟೈನರ್ಗಳನ್ನು ಅಳವಡಿಸಬೇಕು, ಅದನ್ನು ಸಂಪೂರ್ಣವಾಗಿ ಮಾಡದೇ ಇರೋದೇ ಇಲ್ಲಿ ಪ್ರಮುಖವಾದಂಥ ಕಾರಣ. ಇಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂತಂದರೆ ಹೊಸ ಕಂಟೈನರ್ಗಳನ್ನು ಕೂಡ ಹಳೆ ಕಂಟೈನರ್ಗಳ ಜೊತೆ ಒಂದು ರಸ್ತೆ ಬದಿಯಲ್ಲಿ ಬಿಸಾಕಿದ್ದಾರೆ. ಇವನ್ನು ಕೂಡ ಸಮರ್ಪಕವಾಗಿ ಬಳಕೆ ಮಾಡ್ತಾ ಇಲ್ಲ. ಸರ್ಕಾರದಿಂದ ಬರ್ತಕ್ಕಂಥ ಅದೆಷ್ಟೋ ಅನುದಾನ ಈ ರೀತಿಯಾಗಿ ದುರ್ಬಳಕೆ ಆಗ್ತಾ ಇದೆ ಮತ್ತು ಪ್ರಯೋಜನ ಆಗದೇ ಇರೋ ರೀತಿಯಲ್ಲಿ ಇದೆ ಅಂತ ಹೇಳೋದಕ್ಕೆ ಇಲ್ಲಿ ಸ್ಪಷ್ಟ ನಿದರ್ಶನ ಅಂತ ಹೇಳ್ಬೋದಾಗಿದೆ. ಯಾಕಂದರೆ ಹಳೆ ಕಂಟೈನರ್ ಪಕ್ಕದಲ್ಲೇ ಹೊಸ ಕಂಟೈನರ್ಗಳು ಇನ್ನೂ ಬಳಕೆಯಾಗದೇ ಇರತಕ್ಕಂಥ ಕಂಟೈನರ್ಗಳನ್ನು ಕೂಡ ಇಲ್ಲಿ ತಂದು ಇಡಲಾಗಿದೆ. ಇವನ್ನು ಕೂಡ ಬಳಸುವಲ್ಲಿ ಪಾಲಿಕೆ ಸಂಪೂರ್ಣವಾದಂಥ ವಿಫಲವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಬಳ್ಳಾರಿ ಇದೀಗ ಕಸದ ರಾಶಿಯಾಗಿ ಮಾರ್ಪಾಡಾಗಿದೆ. ಸಂಪೂರ್ಣವಾಗಿ ಕಸ ವಿಲೇವಾರಿ ಮತ್ತು ಡ್ರೈನೇಜ್ ಕ್ಲೀನ್ ಮಾಡೋದರಲ್ಲಿ ಮಹಾನಗರ ಪಾಲಿಕೆ ವಿಫಲವಾಗಿದೆ ಅಂತ ಇಲ್ಲಿ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಸುವರ್ಣ ನ್ಯೂಸ್, ಬಳ್ಳಾರಿ.
ಕೇವಲ ಬೆಂಗಳೂರು ಮಹಾನಗರ ಅಷ್ಟೇ ಅಲ್ಲ, ಇಡೀ ರಾಜ್ಯನೇ ಕಸದ ತೊಟ್ಟಿಯಾಗಿದೆ ಅನ್ನೋದಕ್ಕೆ ನಿಮಗೆ ಉದಾಹರಣೆಗಳನ್ನು ನೀಡ್ತಾ ಇದ್ವಿ. ಈಗ ಬಳ್ಳಾರಿ ಮಹಾನಗರ ಪಾಲಿಕೆ ಏನು ಮಾಡ್ತಾ ಇದೆ, ಅಲ್ಲಿಯ ಸ್ಥಿತಿಗತಿಗಳೇನು, ರಾಜಕಾರಣಿಗಳು ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ಇಟ್ವಿ. ಈಗ ಹಾಸನ ಮಹಾನಗರದ ಬಗ್ಗೆ ನಮ್ಮ ಪ್ರತಿನಿಧಿ ಹರೀಶ್ ಅಲ್ಲಿಯ ವಿವರ ನೀಡ್ತಾರೆ. ಅವರೇನೇನು ತೋರಿಸ್ತಾರೆ ನೋಡಿ. ಇದು ಹಾಸನದ ಕಸ ವಿಲೇವಾರಿ ಘಟಕ. ನಗರದಿಂದ ಕಸವನ್ನು ಹೊರಗಡೆ ವಿಲೇವಾರಿ ಮಾಡಲಾಗುತ್ತೆ. ಹಾಸನದಲ್ಲಿ ದುರಂತ ಅಂದ್ರೆ ಕಸ ವಿಲೇವಾರಿಯನ್ನ ನಗರದ ಒಳಗೆ ಅಂದ್ರೆ ನಗರಸಭೆಯ ಹಿಂಭಾಗದಲ್ಲಿ ಈ ಒಂದು ಕಸ ವಿಲೇವಾರಿ ಘಟಕವನ್ನು ಸ್ಥಾಪಿಸಲಾಗಿದೆ. ಇದಕ್ಕಾಗಿ ಸಾಕಷ್ಟು ಕಸ ವಿಲೇವಾರಿಯನ್ನು ಬೇರೆ ಕಡೆ ಸ್ಥಾಪಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಹೋರಾಟಗಳಾಗಿದೆ. ಈ ಕಸ ವಿಲೇವಾರಿ ಘಟಕಕ್ಕೆ ಸುಮಾರು 10 ವರ್ಷಗಳ ಹೋರಾಟ ಆಗಿದ್ರೂ ಇದಕ್ಕೆ ಯಾವುದೇ ರೀತಿಯ ಪ್ರತಿಫಲ ಮಾತ್ರ ಸಿಕ್ಕಿಲ್ಲ. ನಗರಸಭೆಯ ಹೃದಯ ಭಾಗದಲ್ಲಿ ಈ ಒಂದು ಕಸ ವಿಲೇವಾರಿ ಘಟಕವನ್ನ ಸ್ಥಾಪನೆ ಮಾಡಲಾಗಿದೆ. ನಗರಸಭೆಯ ಹಿಂಭಾಗದಲ್ಲಿ ಹೌಸಿಂಗ್ ಬೋರ್ಡ್ ಪಕ್ಕದಲ್ಲಿ ಈ ಒಂದು ಕಸ ವಿಲೇವಾರಿ ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ. ಸುಮಾರು 10 ವರ್ಷಗಳಿಂದ ಇದೇ ಭಾಗದಲ್ಲಿ ಕಸ ಬಿದ್ದಿರೋದನ್ನ ರಾಶಿಯನ್ನು ನಾವಿಲ್ಲಿ ನೋಡಬಹುದಾಗಿದೆ. ಮನೆಯ ಪಕ್ಕದಲ್ಲಿ ಈ ಒಂದು ಕಸ ವಿಲೇವಾರಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಸುತ್ತ ಎತ್ತ ನೋಡಿದ್ರೆ ಸುತ್ತ ಮನೆಗಳಿದೆ, ಆದರೆ ಮನೆಯ ಮಧ್ಯಭಾಗದಲ್ಲಿ ಈ ಒಂದು ಕಸ ವಿಲೇವಾರಿಯನ್ನು ಮಾಡಲಾಗಿದೆ. ನಗರದ ಎಲ್ಲಾ ಪ್ರದೇಶಗಳಿಂದ ಕಸವನ್ನು ತಂದು ಈ ಒಂದು ಭಾಗಕ್ಕೆ ಹಾಕಲಾಗುತ್ತೆ. ಜೊತೆಗೆ ನಾವು ಎಲ್ಲ ಮನೆಗಳು ಸಹ ಈ ಭಾಗದಲ್ಲಿದ್ರು, ಅದರ ಮಧ್ಯಭಾಗದಲ್ಲಿ ಈ ಒಂದು ಕಸವನ್ನು ವಿಲೇವಾರಿ ಮಾಡಲಾಗಿದೆ. ಎಲ್ಲ ಪ್ರದೇಶದ ಕಸವೂ ಸಹ ಈ ಹಾಸನ ಇಡೀ ನಗರದ ಕಸ ಈ ಒಂದು ಪ್ರದೇಶಕ್ಕೆ ಬಂದು ಬೀಳುತ್ತೆ. ಇದರಿಂದಾಗಿ ಸಾಕಷ್ಟು ರೋಗ ರುಜಿನಗಳಿಗೂ ಕಾರಣವಾಗಿದೆ. ಇದ್ರ ಬಗ್ಗೆ ಕೆಲವು ಪರಿಸರವಾದಿಗಳು ಸಾಕಷ್ಟು ಹೋರಾಟ ಮಾಡಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ಅಗಿಲೆಯಲ್ಲಿ ಈ ಒಂದು ಕಸ ವಿಲೇವಾರಿ ಘಟಕವನ್ನು ಸ್ಥಾಪನೆ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ನಡೆದಿತ್ತು. ಇದ್ರ ಬಗ್ಗೆ ಸರ್ಕಾರವೂ ಸಹ ಮುಂದಾಗಿತ್ತು. ಆದರೆ ಇಲ್ಲಿಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೋ ಅಥವಾ ಹಾಸನದ ನಗರದ ಜನರ ದೌರ್ಭಾಗ್ಯವೋ ಗೊತ್ತಾಗ್ತಿಲ್ಲ. ಹಾಸನ ನಗರದ ಕಸ ಹಾಸನ ನಗರದ ಒಳಗೆ ಅಂದ್ರೆ ಹೃದಯ ಭಾಗದಲ್ಲೇ ಬಂದು ಬೀಳ್ತಾ ಇದೆ. ಇದರಿಂದಾಗಿ ರೋಗ ರುಜಿನಗಳಿಗೂ ಸಹ ಕಾರಣ ಆಗಿದೆ. ಆದ್ರೆ ಇತ್ತ ಈ ಬಗ್ಗೆ ನಗರಸಭೆ ಯಾವುದೇ ಗಮನವನ್ನು ಹರಿಸ್ತಾ ಇಲ್ಲ. ಇಲ್ಲಿಯ ಜನಪ್ರತಿನಿಧಿಗಳು ಸಹ ಗಮನ ಹರಿಸ್ತಂಗೆ ಕಂಡು ಬರ್ತಾ ಇಲ್ಲ. ನಾವಿಲ್ಲಿ ನೋಡ್ಬೋದು ಈ ಒಂದು ಪ್ರದೇಶದಲ್ಲಿ ಮನೆಗಳು ಸಹ ಸಾಕಷ್ಟಿದೆ. ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಹೌಸಿಂಗ್ ಬೋರ್ಡ್ ಸಹ ಇದೇ ಪ್ರದೇಶದಲ್ಲಿದೆ. ಆದ್ರೆ ಈ ಒಂದು ಕಸ ವಿಲೇವಾರಿ ಘಟಕ ಇರುತ್ತೆ, ಇದು ಮಾತ್ರ ನಗರದ ಮಧ್ಯಭಾಗದಲ್ಲಿ ಹೃದಯ ಭಾಗದಲ್ಲಿ ಈ ಒಂದು ಕಸ ವಿಲೇವಾರಿ ಘಟಕ ಇರತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಕಸ ರಾಶಿ ಬಿದ್ದಿದೆ. ಸುಮಾರು 10 ವರ್ಷಗಳ ಕಸ ಈ ಒಂದು ಇದೇ ಪ್ರದೇಶದಲ್ಲಿ ಬಿದ್ದಿದೆ. ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಬಿದ್ದಿರ್ತಕ್ಕಂಥ ಕಸವನ್ನ ಬೇರೆ ಕಡೆಗೆ ವಿಲೇವಾರಿ ಮಾಡತಕ್ಕಂಥ ಪ್ರಯತ್ನ ನಡೆದಿಲ್ಲ. ಸುಮಾರು 10 ವರ್ಷದಿಂದ ಬಿದ್ದಿರ್ತಕ್ಕಂಥ ಕಸ ಇದೇ ಈಗ ಸದ್ಯಕ್ಕೆ ಕಸ ವಿಲೇವಾರಿ ಘಟಕ ಆಗಿದೆ. ನಗರದ ಹೃದಯ ಭಾಗದಲ್ಲಿ ಇಂಥದ್ದೊಂದು ಕಸ ವಿಲೇವಾರಿ ಘಟಕವನ್ನ ಸ್ಥಾಪನೆ ಮಾಡಿರೋದು ನಿಜಕ್ಕೂ ಹಾಸನ ನಗರದ ಜನರ ದೌರ್ಭಾಗ್ಯ ಅನಿಸುತ್ತೆ. ಇಲ್ಲಿ ಹಾಸನ ನಗರದಲ್ಲಿ ಡೆಂಗ್ಯೂ ಜ್ವರ ಬಂದಿತ್ತು. ಡೆಂಗ್ಯೂ ಜ್ವರಕ್ಕೆ ಸುಮಾರು 4 ಜನ ಬಲಿಯಾಗಿದ್ದಾರೆ. ಈ ರೀತಿ ಚಿಕನ್ ಗುನ್ಯಾ ಈ ತರದ ಕಾಯಿಲೆಗಳು ಆಗಿಂದಾಗಿ ಇಲ್ಲಿ ಜನರನ್ನ ಕಾಡ್ತಾ ಇದೆ, ಜೊತೆಗೆ ಬಲಿಯನ್ನು ತೆಗೆದುಕೊಳ್ತಾ ಇದೆ. ಆದ್ರೆ ಈ ಬಗ್ಗೆ ಯಾವುದೇ ಜನಪ್ರತಿನಿಧಿಗಳಾಗಿರ್ಲಿ ನಗರಸಭೆಯಾಗಿರ್ಲಿ ತಲೆ ಕೆಡಿಸ್ಕೊಂಡಂತೆ ಕಾಣ್ತಾ ಇಲ್ಲ. ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನ ಕಂಡುಹಿಡಿಯುವ ನಿಟ್ಟಿನಲ್ಲಿ ಯಾವೊಂದು ಪ್ರಯತ್ನವೂ ಸದ್ಯಕ್ಕೆ ನಡೆಯುತ್ತಿಲ್ಲ. ಅಗಿಲೆಯಲ್ಲಿ ಈ ಒಂದು ಕಸ ವಿಲೇವಾರಿ ಘಟಕವನ್ನ ಸ್ಥಾಪನೆ ಮಾಡುವುದಕ್ಕಾಗಿ ಭೂಸ್ವಾಧೀನವು ನಡೆದಿದೆ. ಆದ್ರೆ ಒಂದು ಜನಪ್ರತಿನಿಧಿಗಳ ಆಸಕ್ತಿಯ ಕೊರತೆಯೋ ಮತ್ತು ಇಲ್ಲಿಯ ಜನರ ದೌರ್ಭಾಗ್ಯ ಗೊತ್ತಾಗ್ತಿಲ್ಲ. ಆ ಒಂದು ವಿಲೇವಾರಿ ಘಟಕ ಇನ್ನೂ ಸ್ಥಾಪನೆ ಆಗಿಲ್ಲ. ಹಾಸನ ನಗರದ ಕಸ ಹಾಸನ ನಗರದ ಹೃದಯ ಭಾಗದಲ್ಲೇ ಬಂದು ಬೀಳ್ತಾ ಇದೆ. ಇದರಿಂದಾಗಿ ಸಾಕಷ್ಟು ರೋಗ ರುಜಿನಗಳಿಗೂ ಕಾರಣವಾಗಿದೆ. ಜನರು ಇಲ್ಲಿ ವಾಸ ಮಾಡೋದಕ್ಕೆ ಕಷ್ಟಪಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಇದ್ರ ಬಗ್ಗೆ ಯಾವುದೇ ರೀತಿಯ ಜನಪ್ರತಿನಿಧಿಗಳು ಸಹ ತಲೆ ಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. ಹಾಸನದಿಂದ ಕ್ಯಾಮ್ರಾಮನ್ ಜಮೀಲ್ ಜೊತೆ ಹರೀಶ್, ಸುವರ್ಣ ನ್ಯೂಸ್. ಇದು ಹಾಸನ. ಇನ್ನಷ್ಟು ಜಿಲ್ಲೆಗಳನ್ನು ನಿಮ್ಮ ಮುಂದೆ ನೋಡ್ತೀವಿ. ಅದಕ್ಕೆ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ನೋಡೋಣ. 57 ಮಂದಿಗೆ ರಾಜ್ಯೋತ್ಸವ ಪ್ರಶಸ್ತಿ ಗರಿ. 7 ಸಂಘ ಸಂಸ್ಥೆಗಳಿಗೆ ಪ್ರಶಸ್ತಿ. ಗೋವಿಂದ ಕಾರಜೋಳ ಪ್ರಕಟ. ಬಾಕಿ ನೀರಿಗೂ ಬೇಡಿಕೆ ಇಟ್ಟ ತಮಿಳುನಾಡು. 5.5 TMC ನೀರು ಬಿಡಲು ಕಾವೇರಿ ಮೇಲುಸ್ತುವಾರಿ ಸಮಿತಿ ಆದೇಶ. ಮತ್ತೆ ಹೋರಾಟಕ್ಕಿಳಿತೀವಿ ಎಂದರು ಮಾದೇಗೌಡ. ಬಿಜೆಪಿಗೆ ಬೇಡಗಿ ಶಾಸಕ ಗುಡ್ ಬೈ. ಸುರೇಶ್ ಗೌಡ ರಾಜೀನಾಮೆ. ಸ್ಪೀಕರ್ ಬೋಪಯ್ಯಗೆ ರಾಜೀನಾಮೆ ಪತ್ರ. ಬೇಲ್ಗಾಗಿ ಡೀಲ್ ಪ್ರಕರಣ. ಆಂಧ್ರ ಹೈಕೋರ್ಟ್ನಿಂದ ಜನಾರ್ದನ್ ರೆಡ್ಡಿಗೆ ಜಾಮೀನು. ಬೇಲ್ ಸಿಕ್ಕರೂ ಬಿಡುಗಡೆ ಭಾಗ್ಯವಿಲ್ಲ. ಸ್ವಲ್ಪ ನೀಗುತ್ತಿದೆ ನೀರಿನ ಬವಣೆ. ಕಾವೇರಿ 4ನೇ ಹಂತದ 2ನೇ ಘಟ್ಟ ಲೋಕಾರ್ಪಣೆ. ಬೆಂಗಳೂರಿಗರು ಫುಲ್ ಖುಷ್.
ಇನ್ನೀಗಾಗಲೇ ನೀವು ಬಳ್ಳಾರಿ ಮತ್ತು ಹಾಸನ ಮಹಾನಗರ ಹೇಗೆ ಕಸದ ರಾಶಿಯಾಗಿದೆ, ಇಡೀ ರಾಜ್ಯವನ್ನು ಕಸದ ತೊಟ್ಟಿ ಹೇಗೆ ಮಾಡ್ತಾ ಇದ್ದಾರೆ ನಮ್ಮನ್ನು ಆಳುವವರು ಅನ್ನೋದನ್ನು ನೋಡಿದ್ರಿ. ಈಗ ಗುಲ್ಬರ್ಗ ಕೂಡ ಒಂದು ಮಹಾನಗರ, ಅದಕ್ಕೂ ಕೂಡ ಐತಿಹಾಸಿಕವಾದ ಹೆಸರಿದೆ. ಗುಲ್ಬರ್ಗ ಮಹಾನಗರದ ಬಗ್ಗೆ ನಮ್ಮ ಪ್ರತಿನಿಧಿ ಶರಣಯ್ಯ ತಿಳಿಸ್ಕೊಡ್ತಾರೆ. ಅಲ್ಲಿ ಹೇಗಿದೆ ಸ್ಥಿತಿಗತಿ ಕಸದ್ದು ಅನ್ನೋದು ನೋಡೋಣ. ಕಸದ ಸಮಸ್ಯೆ ರಾಜ್ಯದಲ್ಲಿ ಬೆಂಗಳೂರು ಜನತೆಗೆ ಮಾತ್ರ ಅಲ್ಲ, ದೂರದ ಗುಲ್ಬರ್ಗ ಜನ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಗುಲ್ಬರ್ಗ ಮಹಾನಗರ ಪಾಲಿಕೆ ಗುಲ್ಬರ್ಗ ನಗರದಲ್ಲಿನ ಕಸ ವಿಲೇವಾರಿಯಲ್ಲಿ ಸಂಪೂರ್ಣ ವಿಫಲವಾಗಿದೆ. ಈಗ ನೀವು ನೋಡ್ತಾ ಇರಬಹುದು, ನಾವು ನಿಂತಿರೋದೀಗ ಗುಲ್ಬರ್ಗ ನಗರದ ಇಂದಿರಾನಗರ ಬಡಾವಣೆಯಲ್ಲಿ. ಇಲ್ಲಿರುವಂತಹ ಕಸದ ತೊಟ್ಟಿನಲ್ಲಿ ರಾಶಿ ಕಸ ಬಿದ್ದಿರುವಂತದ್ದು ಬಹಳ ಸ್ಪಷ್ಟವಾಗಿ ಗಮನಿಸಬಹುದು. ಆದ್ರೂ ಕೂಡ ಮಹಾನಗರ ಪಾಲಿಕೆಯಲ್ಲಿ ಒಂದು ಸಣ್ಣ ತೊಟ್ಟಿ ವ್ಯವಸ್ಥೆ ಕೂಡ ಮಾಡಿಲ್ಲ. ಅದಲ್ಲದೆ ಗಮನಿಸಬೇಕಾದಂತಹ ಅಂಶ ಅಂದ್ರೆ, ಈ ಕಸ ಇರುವಂತದ್ದು ಕೇವಲ 2-3 ದಿನದ್ದು ಅಲ್ಲ, ಸುಮಾರು ತಿಂಗಳಾನುಗಟ್ಟಲೆ ಕಸ ಹೀಗೆ ಬಿದ್ದಿರುವಂತದ್ದು ಬಹಳ ಸ್ಪಷ್ಟವಾಗಿ ಗಮನಿಸಬಹುದು. ಜೊತೆಗೆ ಇಲ್ಲಿ ಕಸವನ್ನು ಸುಟ್ಟಿದ್ದಾರೆ, ಸುಟ್ಟ ನಂತರ ಅಲ್ಲೇ ಬೂದಿ ಕರಕಲಾಗಿ ಹೋಗಿದೆ, ರೋಡ್ ತುಂಬಾ ಚೆಲ್ಲಾಪಿಲ್ಲಿ ಆಗಿರಂತ ಕಾಣ್ತದೆ. ಆದ್ರೂ ಕೂಡ ವಿಲೇವಾರಿ ಮಾಡುವಂತಹ ಪ್ರಯತ್ನ ಮಾಡಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳುವಂತದ್ದು ಏನು ಅಂದ್ರೆ, ಈ ಕಸ 1-2 ದಿನದಲ್ಲ, ತಿಂಗಳಾನುಗಟ್ಟಲೆ ಕಸ ಈ ರೀತಿ ಬಿದ್ದಿದೆ. ಆದ್ರೂ ಕೂಡ ಮಹಾನಗರ ಪಾಲಿಕೆ ಕಸ ವಿಲೇವಾರಿಯಲ್ಲಿ ಸಂಪೂರ್ಣ ವಿಫಲವಾಗಿದೆ. ನೀವು ನೋಡ್ತಿರಬಹುದು, ಈ ಕಸದ ಪಕ್ಕದಲ್ಲಿಯೇ ಸಾಕಷ್ಟು ಮನೆಗಳಿದ್ದಾವೆ, ಸಣ್ಣ ಮಕ್ಕಳಲ್ಲಿದ್ದಾರೆ, ಇಲ್ಲಿ ಸಾಕಷ್ಟು ಜನ ವಾಸ ಮಾಡ್ತಾರೆ. ಇವರೆಲ್ಲರೂ ಕೂಡ ಈ ಕಸದಿಂದ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾರೆ. ಇದು ಇಂದಿರಾನಗರ ಬಡಾವಣೆಯ ಜನರ ಸಮಸ್ಯೆ ಮಾತ್ರ ಅಲ್ಲ, ಗುಲ್ಬರ್ಗ ನಗರದ ಬಹುತೇಕ ಬಡಾವಣೆಗಳಲ್ಲಿ ಕೂಡ ಈ ತರದ ಒಂದು ಕಸದ ತೊಟ್ಟಿಯನ್ನ ರಾಶಿ ಕಸವನ್ನ ಕಾಣಬಹುದು. ಇದರಿಂದಾಗಿ ಗುಲ್ಬರ್ಗ ಜನ ಅಂತೂ ಕಂಗಾಲಾಗಿ ಹೋಗಿದ್ದಾರೆ. ಹಾಗಾದ್ರೆ ಇಂದಿರಾನಗರದ ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಈ ಕಸ ಎಷ್ಟು ದಿನದ ಇಟ್ಟಿದ್ದಾರೆ, ಯಾವತ್ತಾದ್ರೂ ಬಂದು ಕಾರ್ಪೊರೇಷನ್ ದವರು ತೆಗೆದುಕೊಂಡು ಹೋಗ್ಯಾರ? ಇಲ್ಲ. ಈಗ ಇನ್ನೂ 1 ತಿಂಗಳು ಆಯ್ತ್ರಿ. ಈಗ 1 ತಿಂಗಳ ಕಸ ಆಯ್ತು. ಮೊನ್ನೆ ಸಲಿಕೆ ತಗೊಂಡು ಹತ್ತಿ ಮಾಡಿ ಮತ್ತೆ ಇಲ್ಲೇ ಚೆಲ್ಲರೆ ಎಲ್ಲ ಹಂದಿಗಳೆಲ್ಲ ಹೊಸ ಅಡಲ್ ಮಾಡ್ಕೇಸಿ ರೋಡ್ ತನ ತಂದ್ಬಿಟ್ಟಾವ. ಮಕ್ಕಳು ಮರಿ ತಗೊಂಡು ಇಲ್ಲೇ ಕುಂದಿರ್ತೀವಿ, ಇಲ್ಲೇ ಉಣ್ತೀವಿ. ಅದ್ರಾಗೆ ಕಸದಾಗ ಊಟ ಮಾಡಿದಂಗೆ ಆದ್ರಿ ನಾವು. ಇದು ಸಂಡರ್ಸ್ನೇ ಕೊಡ್ಬೇಕು, ಕಸ ಕೊಡಬಾರ್ದು. ಅದು ಇಂದಿರಾನಗರ ಕಥೆ ಆದ್ರೆ ಗುಲ್ಬರ್ಗ ರಿಂಗ್ ರಸ್ತೆಯಲ್ಲೂ ಕೂಡ ಇದೇ ತರದ ಕಥೆ ಇದೆ. ಇಲ್ಲಿ ನೋಡ್ತಾ ಇರಬಹುದು, ರಾಶಿ ಕಸದ ಸಂಗ್ರಹ ಇಲ್ಲಿ ಕಾಣಿಸ್ತಾ ಇದೆ. ಇದು ಕೂಡ ನಿನ್ನೆ ಇವತ್ತು ಹಾಕಿರುವಂತಹ ಕಸ ಅಲ್ಲ, ತಿಂಗಳಾನುಗಟ್ಟಲೆ ಆದ್ರೂ ಕೂಡ ಇಲ್ಲೂ ಕೂಡ ಕಸ ವಿಲೇವಾರಿ ಆಗದೆ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನೀವು ನೋಡ್ತಾ ಇರಬಹುದು, ಕಸ ಎಷ್ಟು ತುಂಬಿಕೊಂಡಿದೆ ಅಂದ್ರೆ, ಇಲ್ಲಿ ಕೆಳಗಡೆ ಇರುವಂತಹ ಒಂದು ನಾಲಿನೇ ಇಡೀ ಚರಂಡಿನೇ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಅಷ್ಟೊಂದು ರಾಶಿ ಕಸ ಇಲ್ಲಿ ಶೇಖರಣೆ ಆಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನೀವು ಇಷ್ಟೊತ್ತು ನೋಡಿರುವುದು ಗುಲ್ಬರ್ಗ ಮಹಾನಗರದಲ್ಲಿನ ಕಸದ ಒಂದು ಬಗೆಯ ಸಮಸ್ಯೆ ಆದ್ರೆ, ಈಗ ನಾವು ತೋರಿಸ್ತಾ ಇರುವಂತದ್ದು ಅದಕ್ಕಿಂತ ಭಯಾನಕವಾದಂತದ್ದು. ನೀವು ನೋಡ್ತಿರ್ಬೋದು, ರಾಶಿ ದನಗಳ ತಲೆಗಳು ಬಿದ್ದಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ಇದು ಗುಲ್ಬರ್ಗ ಮಹಾನಗರದ ಬಡೇಪುರ ಕಾಲನಿಯ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಈ ತರದ ರಾಶಿ ದನಗಳ ತಲೆಗಳು ಈ ರೀತಿ ಬಿದ್ದಿವೆ. ಮೊನ್ನೆಯಷ್ಟೇ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನ ಆಚರಣೆ ಮಾಡಿದ್ರು. ನೂರಾರು ದನಗಳನ್ನ ಬಲಿ ಕೊಡುವಂತದ್ದು ಅವರ ಸಂಪ್ರದಾಯವನ್ನು ಆಚರಣೆ ಮಾಡಿದ್ರು. ಅದಾದ ನಂತರ ನೂರಾರು ದನಗಳನ್ನ ಈ ರೀತಿ ರಾಶಿಯಾಗಿ ಬಡೇಪುರ ಕಾಲನಿಯ ಹೊರವಲಯದಲ್ಲಿ ಬಿಸಾಕಲಾಗಿದೆ. ಇವುಗಳನ್ನ ವಿಲೇವಾರಿ ಮಾಡುವಂತಹ ಕೆಲಸ ಮಹಾನಗರ ಪಾಲಿಕೆಯಿಂದ ಇದುವರೆಗೂ ಆಗಿಲ್ಲ. ಇದರಿಂದ ಕೆಟ್ಟ ಗಬ್ಬು ನಾತ ಬರ್ತಾ ಇದೆ. ಎಷ್ಟು ದಿನದಿಂದ ಬಿಸಾಕಿರಂತಹ ಮೋಸಗಳು ಇವು. ಇದೆಲ್ಲ ನೂರಾರು ದನಗಳ ತಲೆಗಳೆಲ್ಲ ಬಿದ್ದಿದ್ದಾವೆ. ಇದರಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಮಹಾನಗರ ಪಾಲಿಕೆಯಿಂದ ನೋಡಿದ್ಯಾ ಎಲ್ಲ ಈ ಕಡೆ? ಇಲ್ಲಿ ತನ ಇನ್ನ ಯಾರು ಬಂದಿಲ್ರಿ ಇಲ್ಲಿಗೆ. ಇದು 1 ತಿಂಗಳಾಯ್ತ್ರಿ. ಈಗ ಹಿಂಗೆ ಬಿಗಿಸ್ತಾ ಹೋಗ್ತಾರ್ರಿ. ಕಾರ್ಪೊರೇಷನ್ ಇನ್ನೂವರೆಗೆ ಯಾರು ಬಂದಿಲ್ರಿ. ಹಾ ರೀ. ಇದರಿಂದ ನಿಮ್ ಜನ ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದೀರಿ ಬಡೇಪುರ ಕಾಲೇಜ್ ಜನ? ಇವು ದನಗಳು ಬಿಗಸ ಹಿಡಿದು ನಮ್ಮ ಹುಡುಗರಿಗೆ ನಾಯಿಗಳು ಕಚ್ಚಿದಾರೆ. ಇಡೀ ಗುಲ್ಬರ್ಗಾದ ಕಸದ ರಾಶಿ ವಿಲೇವಾರಿಗಾಗಿ ಗುಲ್ಬರ್ಗ ಮಹಾನಗರ ಪಾಲಿಕೆ ಉದನೂರು ಗ್ರಾಮದ ಹೊರವಲಯದಲ್ಲಿ ಕಸ ವಿಲೇವಾರಿ ಕೇಂದ್ರ ಸ್ಥಾಪಿಸಿದೆ. ನೀವು ನೋಡ್ತಾ ಇರಬಹುದು, ನಾವು ನಿಂತಿರೋದೀಗ ಗುಲ್ಬರ್ಗ ಹೊರವಲಯದ ಉದನೂರು ಗ್ರಾಮದಲ್ಲಿರುವಂತಹ ಕಸ ವಿಲೇವಾರಿ ಕೇಂದ್ರ. ಸಾಕಷ್ಟು ಕಸದ ರಾಶಿಯನ್ನೇ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಇಡೀ ಗುಲ್ಬರ್ಗ ಮಹಾನಗರದ ಎಲ್ಲಾ ಕಸಗಳನ್ನ ಸಂಗ್ರಹಿಸುವಂತಹ ಸ್ಥಳ ಇದು. ಆದ್ರೆ ಇಲ್ಲೂ ಕೂಡ ಪಾಲಿಸಿಲ್ಲ ಅನ್ನುವಂತಹ ಆರೋಪ ನಾಗರಿಕರದ್ದಾಗಿದೆ. ಇದು ಇರುವಂತದ್ದು, ಕಸ ವಿಲೇವಾರಿ ಕೇಂದ್ರ ಇರುವಂತದ್ದು ಉದನೂರು ಗ್ರಾಮದಿಂದ ಕೇವಲ 1.5-2 ಕಿಲೋಮೀಟರ್ ಅಂತರದಲ್ಲಿ. ಹಾಗಾಗಿ ಇಲ್ಲಿನ ಈ ಘಟಕದಿಂದ ಸಾಕಷ್ಟು ಜನ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಸಾಕಷ್ಟು ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂತಹ ತ್ಯಾಜ್ಯದ ಅಥವಾ ಪ್ಲಾಸ್ಟಿಕ್ ಇರ್ಬೋದು, ಮತ್ತೊಂದು ರೈತರ ಹೊಲ ಗದ್ದೆಗಳಲ್ಲೇ ಸೇರ್ಕೊಂಡು ಬೆಳೆಗಳನ್ನು ಬೆಳೆಯಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗ್ತಾ ಇದೆ. ಜೊತೆಗೆ ಈ ಕಸವನ್ನ ವೈಜ್ಞಾನಿಕ ರೀತಿಯಲ್ಲಿ ಸಂಸ್ಕರಣೆ ಮಾಡುವಂತಹ ಯಾವುದೇ ಒಂದು ಸಣ್ಣ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಇಡೀ ಗುಲ್ಬರ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಕಸಗಳನ್ನ ತಂದು ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ ಹೊರತು ಅದನ್ನ ವ್ಯವಸ್ಥಿತವಾಗಿ ವೈಜ್ಞಾನಿಕ ರೀತಿಯಲ್ಲಿ ಸಂಸ್ಕರಣೆ ಮಾಡುವಂತಹ ಕೆಲಸ ಇಲ್ಲಿ ಯಾವುದೇ ಆಗದೆ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಟ್ಟಾರೆ ಕಸ ವಿಲೇವಾರಿಯಲ್ಲಿ ಗುಲ್ಬರ್ಗ ಮಹಾನಗರ ಪಾಲಿಕೆ ಸಂಪೂರ್ಣ ವಿಫಲವಾಗಿದೆ. ಈ ಕಸದಲ್ಲಿ ರಸ ಹುಡುಕಬೇಕು ಎನ್ನುವ ಅಧಿಕಾರಿಗಳ ದುರಾಸೆಯೇ ಇದಕ್ಕೆಲ್ಲ ಕಾರಣ.
ಆಸೆ ಬುರುಕ ಅಧಿಕಾರಿಗಳು ಕಣ್ಣು ಕಿವಿಯಿಲ್ಲದ ರಾಜಕಾರಣಿಗಳು ಇರುವವರೆಗೂ ಇಂತಹ ಸಮಸ್ಯೆಗಳು ಪರಿಹಾರವಾಗುವುದರಲ್ಲಿ ಸಾಧ್ಯವೇ ಇಲ್ಲ. ಸುವರ್ಣ ನ್ಯೂಸ್ಗಾಗಿ ಗುಲ್ಬರ್ಗಾದಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ್. ಶರಣಯ್ಯ ಹಿರೇಮಠ ಗುಲ್ಬರ್ಗಾದ ಬಗ್ಗೆ ತಿಳಿಸ್ಕೊಟ್ರು. ಅಂದರೆ ಇಡೀ ನಮ್ಮ ರಾಜ್ಯದ ಕಸದ ತೊಟ್ಟಿಯಾಗಿದೆ. ಬಹುಶಃ ನ್ಯೂಯಾರ್ಕ್ ಟೈಮ್ಸ್ ಅವರು ಬೆಂಗಳೂರು ಮಹಾನಗರ ಮಾತ್ರ ನೋಡಿದ್ದಾರೆ, ಅವ್ರ ವರದಿಗಾರರು ರಾಜ್ಯದ ಬೇರೆ ಬೇರೆ ಕಡೆ ನೋಡಿದರೆ ಇಡೀ ರಾಜ್ಯವೇ ಕಸದ ತೊಟ್ಟಿಯಾಗಿದೆ ಅನ್ನೋದನ್ನು ಬರಿತಿದ್ರೆ ಏನು. ಬಹುಶಃ ಹಾಗಾದರೆ ಬೇರೆ ಕಡೆ ಇಲ್ವಾ ಅಂತ ಇರ್ಬೋದು. ಹಾಗಾದರೆ ನಾವು ಯಾಕೆ ಹೀಗಿರಬೇಕು ಅಂತೇಳಿ ಇಷ್ಟೆಲ್ಲ ಅಡ್ವಾನ್ಸ್ ಆದರೂ ಕೂಡ ನಮ್ಮ ಕಸ ವಿಲೇವಾರಿಯ ಸಮಸ್ಯೆ. ಬೆಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಪದೇ ಪದೇ ಹೇಳ್ತಾರೆ ಮಾಫಿಯಾ ಅಂತ. ಇಟಲಿಯಲ್ಲಿ ಆರಂಭವಾದ ಇಟಲಿ ಪದ ಮಾಫಿಯಾ ಬೆಂಗಳೂರಿಗೆ ಬಂದು ಹೇಗೆ ತಲುಪಿದೆ, ನಮ್ಮ ಮೇಯರ್ ಅದನ್ನು ಹೇಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ನೀವೆಲ್ಲ ಕೇಳಿಸ್ಕೊತಾ ಇದ್ದೀರಿ. ಇನ್ನು ಬೇರೆ ಬೇರೆ ಜಿಲ್ಲೆಗಳನ್ನು ನೋಡೋಕೆ ಮೊದಲು ಮತ್ತೊಮ್ಮೆ ನಾವು ನಮ್ಮ ಜಯನಗರದಲ್ಲಿ ನಮ್ಮ ಪ್ರತಿನಿಧಿ ಮಮತಾ ಇದ್ದಾರೆ. ಮಮತಾ ಏನೇನು ಮಾಹಿತಿ ಕೊಡ್ತಾರೆ ಜಯನಗರದಿಂದ ನೋಡೋಣ. ಕ್ಲೀನ್ ಸಿಟಿ ಅಂತಲೇ ಹೆಸರುವಾಸಿಯಾಗಿದ್ದಂತಹ ಸಿಲಿಕಾನ್ ಸಿಟಿ ಈಗ ಗಾರ್ಬೇಜ್ ಸಿಟಿ ಆಗಿದೆ. ಎಲ್ಲೆಂದರಲ್ಲಿ ನೋಡಿದರೆ ಸಾಕು ರಾಶಿ ಕಸಗಳದ್ದೇ ಕಾರ್ಬಾರು. ಇಲ್ಲಿ ನಿಜಕ್ಕೂ ಈ ಒಂದು ರಾಶಿ ಕಸಗಳನ್ನ ನೋಡ್ತಾ ಇದ್ರೆ ಈ ಒಂದು ಕಸದ ಸಮಸ್ಯೆ ಪರಿಹಾರ ಆಗುವಂತಹ ಯಾವುದೇ ರೀತಿಯ ಲಕ್ಷಣಗಳು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಸುವರ್ಣ ನ್ಯೂಸ್ ಈ ಒಂದು ಬೃಹತ್ ಮಟ್ಟದ ಅಭಿಯಾನವನ್ನು ಕೂಡ ಆಯೋಜಿಸಿದೆ. ನಾವಿವಾಗ ಜಯನಗರದ 9th ಬ್ಲಾಕ್ನಲ್ಲಿದ್ದೀವಿ. ಈ 9th ಬ್ಲಾಕ್ನಲ್ಲಿ ನಡು ರಸ್ತೆಯಲ್ಲಿಯೇ ರಾಶಿ ಕಸಗಳನ್ನು ಕೂಡ ಹಾಕಲಾಗಿದೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಈ ಒಂದು ಜಯನಗರದ ನಡು ರಸ್ತೆಯಲ್ಲಿ ಕಸಗಳನ್ನು ಹಾಕಲಾಗಿದೆ. ಕಳೆದ ಹಲವಾರು ದಿನಗಳಿಂದ ಕೂಡ ಈ ಒಂದು ಕಸಗಳನ್ನ ತೆಗಿತಾನೆ ಇಲ್ಲ. ರಾಶಿ ಕಸಗಳನ್ನ ಇಲ್ಲಿ ಹಾಕಲಾಗ್ತಾ ಇದೆ. ಇದನ್ನ ನಿಜಕ್ಕೂ ನೋಡ್ತಾ ಇದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹಾಕ್ತಾ ಇರೋದನ್ನೇ ನೋಡ್ತಾ ಇರ್ಬೋದು. ಇಲ್ಲಿರುವಂತಹ ಸ್ಥಳೀಯರು ಯಾರೂ ಇಲ್ಲಿ ಹಾಕ್ತಾ ಇಲ್ಲ. ಈ BBMP ಅವರು ಏನು ತಗೊಂಡು ಹೋಗ್ತಾರೆ ಕಸ ತರೋರೆ ಇಲ್ಲಿ ಮತ್ತೆ ಈ ರಾಶಿ ಕಸದ ಮಧ್ಯೆ ಮತ್ತೆ ಸುರಿತಾ ಇದ್ದಾರೆ. ನಡು ರಸ್ತೆಯಲ್ಲಿ ಸುರಿತಾ ಇದ್ದಾರೆ ಅಂತಂದ್ರೆ ಇದೊಂದು ಅಚ್ಚರಿಯೇ, ನಿಜಕ್ಕೂ ಅಚ್ಚರಿ ಅಂತಲೇ ಹೇಳ್ಬೋದು. ಸಾವಿರಾರು ವಾಹನಗಳು ಕೂಡ ಇಲ್ಲಿ ಓಡಾಡ್ತವೆ. ಇದ್ರ ಮಧ್ಯೆ ಪ್ಲಾಸ್ಟಿಕ್ಕು, ಪೇಪರು ಎಲ್ಲವೂ ಕೂಡ ಮಿಕ್ಸ್ ಮಾಡಿ ಕಸಗಳನ್ನ ಹಾಕಲಾಗುತ್ತೆ. ನಿಜಕ್ಕೂ ನೋಡಿದರೆ ಇದನ್ನು ಆಶ್ಚರ್ಯ ಆಗಲೇಬೇಕು. ಯಾಕಂತಂದರೆ BBMP ಒಂದು ರೂಲ್ಸ್ ಮಾಡಿತ್ತು, ಒಣ ಕಸ ಆಮೇಲೆ ಹಸಿ ಕಸ ಬೇರೆಯಾಗಿಯೇ ವಿಂಗಡಣೆ ಮಾಡಬೇಕು ಅಂತ. ಆದರೆ ಜನ ಮಾತ್ರ ಇದನ್ನು ರೂಲ್ಸ್ನ ಫಾಲೋ ಮಾಡ್ತಿದ್ದಾರೆ. ಆದರೆ BBMP ಮಾಡಿದಂತಹ ರೂಲ್ಸ್ನ ಮತ್ತೆ ಮುರಿತಾ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಲ್ಲಿಂದ ಏನು ಮನೆಯಿಂದ ತಂದಂತಹ ಕಸವನ್ನು ಮತ್ತೆ ಇಲ್ಲಿ ಜೊತೆಗೆ ಹಾಕೋದ್ರಿಂದ ಇದರಿಂದ ಏನು ಲಾಭ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಇಲ್ಲಿರುವಂತಹ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಸ್ಥಳೀಯರನ್ನ ನಾವು ಮಾತಾಡ್ಸೋಣ, ಅವ್ರು ಏನಂತಾರೆ ಹೇಳೋಣ, ಕೇಳೋಣ. ಸರ್ ಹೇಳಿ ಸರ್, ಇಲ್ಲಿ ನಾವು ನೋಡ್ತಾ ಇದ್ದೀವಿ ನಡು ರಸ್ತೆಯಲ್ಲಿ ಇಷ್ಟೊಂದು ರಾಶಿ ಕಸ ಕಾಣ್ತಾ ಇದೆ ಅಂತಂದ್ರೆ ಎಷ್ಟು ದಿವಸ ಅಂದ್ರೆ ಡೈಲಿ ಇದನ್ನ ತೆಗಿತಾರಾ ಅಥವಾ ಏನು ಇಲ್ಲಿರ್ತಕ್ಕಂಥ ಕಸ ಇಲ್ಲಿ ಸುತ್ತಮುತ್ತಲು ಜನಗಳು ಹಾಕ್ತಕ್ಕಂಥ ಕಸ ಅಲ್ಲ ಇದು. ಇಲ್ಲಿ ಕಾರ್ಪೊರೇಷನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅದೇನು ಕಸ ಎತ್ಕೊಂಡಿರ್ತಾರೆ ಅವ್ರು ತೊಗೊಂಬಂದು ಡಂಪ್ ಮಾಡೋ ಜಾಗ ಇದು. ಡಂಪಿಂಗ್ ಯಾರ್ಡ್ ಥರ ಮಾಡ್ಕೊಂಡಿದ್ದಾರೆ. ಇದನ್ನಾದರೂ ಕೂಡ ಹಾಕೋದೇ ಫಸ್ಟ್ ಆಫ್ ಆಲ್ ತಪ್ಪು. ಇಲ್ಲಿ ಡಂಪಿಂಗ್ ಯಾರ್ಡ್ ಮಾಡೋದು ತಪ್ಪು. ಯಾವ ಜನನೂ ಇಷ್ಟೊಂದು ಕಸ ತೊಗೊಂಬಂದು ಇಲ್ಲಿ ಹಾಕೋದಿಲ್ಲ. ಇದು ಕಾರ್ಪೊರೇಷನವ್ರು ಹಾಕ್ತಾರೆ ಇದು. ಆದರೆ ಏನು ಅಂತಂದರೆ ಈ ಮೇಯ್ನ್ ರೋಡ್ನಲ್ಲಿ ಇಲ್ಲಿ ಕಸನ ರೆಗ್ಯುಲರಾಗಿ ತೆಗಿತಾರೆ ಅಂತಂದರೆ ಖಂಡಿತ ರೆಗ್ಯುಲರ್ ತೆಗಿಯೋದೇ ಇಲ್ಲ. ಯಾಕೆಂದರೆ ನಾವು ಇಲ್ಲ ಪಕ್ಕದಲ್ಲೇ ಇರೋದು. ನಮ್ಮ ಸ್ನೇಹಿತರುಗಳೆಲ್ಲ ಇಲ್ಲೇ ಇದ್ದೀವಿ. ನಾವು ದಿನ ತೆಗೆಯೋದಿಲ್ಲ. ಇಲ್ಲಿ 2 ದಿನಕ್ಕೆ 3 ದಿನಕ್ಕೆ ತೆಗಿತಾರೆ. ತೆಗೆದಾಗಲೂ ಒಂದು ವಾರ ಆದರೂ ಕೂಡ ತೆಗೆಯೋದಿಲ್ಲ, ಅರ್ಧಂಬರ್ಧ ತೆಗಿತಾರೆ. ತೆಗೆದಾದ್ಮೇಲೆ ಅಲ್ಲೆಲ್ಲ ಅಟ್ಲೀಸ್ಟ್ ಒಂದು ಸ್ಪ್ರೇ ಮಾಡಬೇಕು, ಆ ಸ್ಪ್ರೇನೂ ಮಾಡೋದಿಲ್ಲ. ಮತ್ತು ಇನ್ನೊಂದು ಮೇಲಾಗಿ ಏನು ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಪ್ರತಿಮೆ ಇಲ್ಲೇ ಇದೆ. ನಮಗೆ ಅದು ದೇವಸ್ಥಾನ ಇದ್ದ ಹಾಗೆ. ಅದು ಎದುರುಗಡೆ ಇರ್ತಕ್ಕಂಥ ಇಲ್ಲಿ ಕಸ ಹಾಕ್ತಿದ್ದಾರೆ. ಎಷ್ಟು ಸತಿ ಹೇಳಿದ್ರು ಕೂಡ ಕೇಳೋದಿಲ್ಲ. ಸುತ್ತಮುತ್ತಲು ಅಂಗಡಿ ಹಾಕೋರು ಕಸ ಅಲ್ಲ ಇದು, ಮನೆಯವ್ರು ಹಾಕೋ ಕಸ ಅಲ್ಲ ಇದು. ಕಾರ್ಪೊರೇಷನವ್ರು ತೊಗೊಂಬಂದು ಹಾಕ್ತಕ್ಕಂಥ ಕಸ ದಿನ ಇವರು ತೆಗೆಯೋದಿಲ್ಲ. ಬಗ್ಗೆ ನೀವು ಇದಕ್ಕಿಂತ ಮೊದಲು ಈ ಒಂದು ರಾಶಿ ಕಸ ನೀವು ನೋಡ್ತಾನೆ ಇದ್ದೀರಿ ಅಂತ ಹೇಳಿದರೆ, ಸೊ ಇದ್ರ ಬಗ್ಗೆ ನೀವು ಏನು ಅಧಿಕಾರಿಗಳಿಗೆ ಹೇಳಿಲ್ವಾ? ಇಲ್ಲಿ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಈ ಅಧಿಕಾರಿಗಳು ನಮ್ಮ ಮಾತು ಖಂಡಿತ ಕೇಳಲ್ಲ. ಕಳೆದ ಅನೇಕ ವರ್ಷಗಳಿಂದ ಹೇಳ್ತಾ ಇದ್ದೀವಿ, ಸಮಸ್ಯೆಗಳು ಇದೆ ಅಂತಲೇ ಹೇಳ್ತಾ ಇದ್ದೀವಿ. ಇದು ಜಯನಗರ 9th ಬ್ಲಾಕು 26th ಮೈನು. ಇಲ್ಲಿ ಕಸ ಹಾಕ್ತಿದ್ದಾರೆ 39th F ಕ್ರಾಸು. ಈಗಷ್ಟೇ ನೀವು ಆ ಕಡೆ ನೋಡಿದ್ರಿ, ಅದು ಕೂಡ ಆದರೂ ಎಲ್ಲ ಕಸದ ಬಗ್ಗೆಯೂ ಕೂಡ ನಾವು ಹೇಳ್ತಾನೆ ಇದ್ದೀವಿ, ಗಮನಕ್ಕೆ ತರ್ತಾನೆ ಇದ್ದೀವಿ. ಆದರೆ ನಮಗೆ ನೋವಾಗೋದು ಏನು ಅಂತಂದರೆ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ನಮ್ಮ ಬೆಂಗಳೂರು BBMPಯಿಂದ ಮೇಯರ್ಗಳು, ಉಪಮೇಯರ್ಗಳು, ಕಾರ್ಪೊರೇಟ್ರುಗಳು ಮತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಫಾರಿನ್ ಟ್ರಿಪ್ ಹೋಗ್ತಾರೆ. ಯಾಕಂದರೆ ಕಲ್ತ್ಕೊಂಬರೋಕ್ಕೆ ಅಂತ ಹೋಗ್ತಾರೆ. ಆದರೆ ಅಲ್ಲಿಗೆ ಹೋಗಿ ಕಲ್ತ್ಕೊಂಬಂದಿದ್ದು ಇದೇನಾ ಇವರು? ಅಮೇರಿಕಕ್ಕೆ ಹೋಗ್ತಾರೆ, ಸಿಂಗಾಪುರ್ಗೆ ಹೋಗ್ತಾರೆ, ಮತ್ತೊಂದು ಕಡೆ ಹೋಗ್ತಾರೆ, ಬೆಂಗಳೂರಿನ ಸಿಂಗಾಪುರ್ ಮಾಡ್ತೀನಿ ಅಂತಾರೆ. ಇಲ್ಲಿ ನೋಡ್ತಂತಂದರೆ ಇದು ಶ್ರೀಲಂಕಾ ಮಾಡ್ದಂಗೆ ಮಾಡಿದ್ದಾರೆ, ಗಾರ್ಬೇಜ್ ಸಿಟಿ ಮಾಡಿದ್ದಾರೆ. ಇದು ಈ ಚಂದಕ್ಕೆ ಇವರು ಆಫೀಸರ್ಸು IASಗಳೆಲ್ಲ ಅಬ್ರಾಡ್ ಹೋಗ್ತಾರೆ. ಏನು ತಿಳ್ಕೊಂಬಂದು ಏನು ಮಾಡಿದ್ದಾರೆ? ಒಂದು ಕಸ ಎತ್ತೋಕ್ಕೂ ಯೋಗ್ಯತೆ ಇಲ್ಲ ಇವ್ರಿಗೆ ಅಂತಂದರೆ, ಆ ಒಂದು ಸಿಸ್ಟಮ್ ಸರಿ ಮಾಡೋಕ್ಕಾಗಿಲ್ಲ ಅಂತಂದಮೇಲೆ ಇವ್ರು ಯಾಕೆ IAS ಯಾತಿಗೆ ಬೇಕು, ಯಾಕೆ ಮೇಯರ್ಗಿರಿ ಬೇಕು? ಬಟ್ ಇದ್ರ ಹಿಂದೆ ಬೇಕಾದಷ್ಟು ಷಡ್ಯಂತ್ರ ಇದೆ ಅಮ್ಮ. ಲಾರಿಗಳು ಯಾರ್ಯಾರ ಹತ್ರ ಇದೆ,
ಯಾರ್ಯಾರ ಪಾರ್ಟಿಯವ್ರ ಹತ್ರ ಲಾರಿಗಳಿದೆ ಅದನ್ನೆಲ್ಲವೂ ಕೂಡ ಕರೆಸಿ ನೀವು ಚಾನಲ್ನವರು ಸುವರ್ಣದವ್ರು ದೊಡ್ಡ ಮನಸ್ಸು ಮಾಡಿ ಅವ್ರನ್ನ ಕರೆಸಿ ಯಾರ ಹತ್ರ ಇದೆ ಕಾಂಟ್ರಾಕ್ಟ್ ಯಾರ್ಯಾರು ಕೊಟ್ಟಿದ್ದಾರೆ ಕರೆಸಿ 240 300 250 ಈ ಥರ ಲಾರಿಗಳು ಇಟ್ಕೊಂಡಿದ್ದಾರೆ. ಅವ್ರುಗಳ ರಾಜಕೀಯದಿಂದ ಬೆಂಗಳೂರು ನಗರ ಈ ಥರ ಆಗಿದೆ ಮೇಡಮ್. ಇಲ್ಲಿ ಎದುರುಗಡೆ ಮನೆಯಲ್ಲಿ ವಾಸ ಮಾಡೋಂಥವ್ರು ಒಬ್ಬರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಏನು ಹೇಳ್ತಾರೆ ಸರ್? ಇಲ್ಲೇ ಮುಂದೆ ನಿಮ್ಮ ಮನೆ ಮುಂದೆನೇ ಕಸ ಹಾಕ್ತಾರೆ, ಸೊ ನೀವೇನು ಹೇಳ್ತೀರಿ? ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮಗೆ. ಮಕ್ಕಳು ಇರೋದು, ಮಕ್ಕಳು ರಾತ್ರಿ ಎಲ್ಲ ಸೊಳ್ಳೆ ಜಾಸ್ತಿ ಸಿಕ್ಕಾಪಟ್ಟೆ. ಜನಗಳಿಗೆ ಹೇಳಿ ಸಾಕಾಯಿತು. ಕಾರ್ಪೊರೇಷನ್ ಅವ್ರಿಗೆ ಕಸ ಹಾಕ್ಬೇಡ ದಯವಿಟ್ಟು ಹಾಗಾದ್ರೆ ಅವ್ರು ಕಂಟಿನ್ಯೂ ಆಗಿ ಇಲ್ಲೇ ಆಗ್ತಾಯಿದ್ದಾರೆ. ಒಂದು ವಾರ ಕೂಡ ಎತ್ತಲ್ಲ ಅವರು. ತುಂಬ ರಿಸ್ಕ್ ಆಗಿಬಿಟ್ಟಿದೆ ನಮಗೆ. ಮಕ್ಕಳಿರೋ ಚಿಕ್ಕ ಮಕ್ಕಳು ಕಾಯಿಲೆ ಬಂದ್ಬಿಟ್ಟು ಹಾಸ್ಪಿಟ್ಲ್ಗೆ ಹೋದ್ರೆ ಪ್ರಾಬ್ಲಮ್ ಆಗಿಲ್ಲ. ಇದೇನಂದರೆ ಫಸ್ಟ್ ಇಲ್ಲಿ ಇಲ್ಲಿ ಕಾರು ಒಳಗಡೆ ಗಾಡಿ ನಿಂದ್ರಕ್ಕಾಗಲ್ಲ. ನಾವು ಬೇರೆ ಕಡೆಯಿಂದ ಗಾಡಿ ತಗೊಂಬಂದು ಒಳಗಡೆ ನಿಂದ್ರಿಸ್ತಾ ಇದ್ದೀವಿ. ಇಲ್ಲೇ ಇದೆ ಜಾಗ ನಮ್ಗೆ ಹೋಗೋಕ್ಕೆ, ಗಾಡಿ ಹೋಗೋಕೆ ಕೂಡ ಜಾಗ ಇಲ್ಲ. ಆ ಥರ ತೊಂದರೆ ಆಗ್ಬಿಟ್ಟಿದೆ. ಒಟ್ಟಾರೆಯಾಗಿ ಜಯನಗರ ಅಂತಂದರೆ ಅದೊಂಥರ ಕ್ಲೀನ್ ಆದಂತಹ ನಗರ ಅನ್ನೋಂತಹ ಒಂದು ಹೆಸರು ಪಡೆದಿತ್ತು. ಆದರೆ ಇದೀಗ ನೋಡಿದರೆ ಜಯನಗರದ ನಡು ರಸ್ತೆಯಲ್ಲಿಯೇ ಕಸವನ್ನು ತಂದು ಹಾಕ್ತಾರೆ, ಅದು ಸ್ಥಳೀಯರಲ್ಲ ಅನ್ನೋಂತಹ ಒಂದು ಮಾತು. ಹೀಗಾಗಿಯೇ ಇಲ್ಲಿ ಓಡಾಡುವಂತಹ ಜನರಿಗೆ, ಜೊತೆಗೆ ವಾಸ ಮಾಡುವಂತಹ ಜನರಿಗೆ ತುಂಬ ರೀತಿಯ ಅದು ಕಾಯಿಲೆಗಳು ಕೂಡ ಬರ್ತಾ ಇದ್ದಾವೆ. ಹೀಗಾಗಿಯೇ ಜನರು ಅದ್ರ ಜೊತೆಗೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು ಅನ್ನೋದು ಜನರ ಆಶಯ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಈರನ ಜೊತೆಗೆ ಮಮತಾ ಮರದಾಳ, ಸುವರ್ಣ ನ್ಯೂಸ್. ಸೊ ಜಯನಗರದಿಂದ ನಮ್ಮ ಮಮತಾ ನಮ್ಮ ರಿಪೋರ್ಟರ್ ಅಲ್ಲಿಯ ಡೀಟೇಲ್ ಕೊಟ್ಟರು. ಅಲ್ಲಿಯ ಜನ ಏನೆಲ್ಲ ಮಾತಾಡಿದ್ರು ನೋಡಿದರು, ಹೇಗೆ ಹೇಳ್ತಾ ಇದ್ದಾರೆ ಜನಗಳು, ಇವರು ಫಾರಿನ್ಗೆ ಯಾಕೆ ಹೋಗ್ತಾ ಇದ್ದಾರೆ, ಇಲ್ಲೇ ಈ ಸಮಸ್ಯೆ ಹೀಗಿದೆ, ಅದರ ಜೊತೆಗೆ ಇದ್ರ ಹಿಂದೆ ಏನೇನಿದೆ ಅನ್ನೋದು ಕೂಡ ಸಾರ್ವಜನಿಕರಿಗೆ ಗೊತ್ತಾಗಿ ಹೋಗಿದೆ. ಈಗ ಬಹುಶಃ ಅವ್ರಿಗೂ ಸಮಯ ಬಂದಾಗ ಅದನ್ನು ಇವರಿಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾರೆ, ಬುದ್ಧಿ ಖಂಡಿತ ಕಲಿಸ್ತಾರೆ. ಇದ್ರ ಬಗ್ಗೆ ಮಾತಾಡೋಣ. ಈಗ ಬೆಳಗ್ಗೆ 9 ಗಂಟೆಗೆ ಆರಂಭವಾಗಿದೆ, ರಾತ್ರಿ 9 ಗಂಟೆವರೆಗೂ ಕೂಡ ಸತತವಾಗಿ ನಾವು ಬಿಡಲ್ಲ. ಈ ಸಮಸ್ಯೆಯ ಬಗ್ಗೆ ಸಾರ್ವಜನಿಕರ ಕಣ್ತರಿಸುವ ಮತ್ತು ರಾಜಕಾರಣಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡ್ತೀವಿ. ಇದಕ್ಕೆ ರಿಯಾಕ್ಟ್ ಅವ್ರು ಮಾಡಲೇಬೇಕು. ಅದರ ಜೊತೆಗೆ ನಾವು ಈಗ 5 ಗಂಟೆ ಆಯಿತು ಕಾರ್ಯಕ್ರಮ ಆರಂಭ ಮಾಡಿ, ಇಲ್ಲಿವರೆಗೂ ಕೂಡ ಯಾವ ಮಂತ್ರಿಗಳು ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ. ಸೊ ಬೆಂಗಳೂರು ಮಹಾನಗರದ ಜನ ಇದನ್ನೆಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ. ಅವ್ರಿಗೂ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಅವಕಾಶ ನಾವು ಖಂಡಿತ ಕೊಡ್ತೀವಿ. ಇನ್ನೇನು ಚುನಾವಣೆ ಹತ್ರ ಬರ್ತಾ ಇದೆ, ಜನಕ್ಕೆ ಏನು ಹೇಳ್ತಾರೆ ಅವರು ನೋಡೋಣ. ಆಗಲೂ ಸುವರ್ಣ ನ್ಯೂಸ್ ನಿಮ್ಮ ಜೊತೆ ಇರುತ್ತೆ, ನಿಮ್ಮ ಜೊತೆ ಮಾತಾಡಿಸ್ತೀವಿ ನಾವು ಆಗಲೂ ಕೂಡ. ಈಗ ಡುಂಡಿರಾಜ್ ಈ ಕಷ್ಟ ಸಮಸ್ಯೆ ಬಗ್ಗೆ ಒಂದು ಜೋಕ್ ಮಾಡಿದ್ದಾರೆ, ಅದನ್ನು ನೋಡೋಣ. ಒಂದು ಚಿಕ್ಕ ಬ್ರೇಕ್. ಬೆಂಗಳೂರು ಕನ್ನಡದ ರಾಜಧಾನಿಯಾದರೂ ಎಲ್ಲುಂಟು ಕನ್ನಡ ಕಸ್ತೂರಿ. ಬೆಂಗಳೂರು ಕನ್ನಡದ ರಾಜಧಾನಿಯಾದರೂ ಎಲ್ಲುಂಟು ಕನ್ನಡ ಕಸ್ತೂರಿ. ಮಹಾನಗರವಿಡೀ ಕೊಳೆತು ನಾರುತ್ತಿದೆ, ಎಲ್ಲೆಂದರಲ್ಲಿ ಕಸತೂರಿ. ಕಸ ದಾಖಲೆ, ಹೊಸ ದಾಖಲೆ. ಬಸವ ಕಲ್ಯಾಣದಲ್ಲಿ ಸ್ಥಾಪನೆಗೊಂಡಿದೆ ದಾಖಲೆ ಎತ್ತರದ ಬಸವಣ್ಣ. ಬಸವ ಕಲ್ಯಾಣದಲ್ಲಿ ಸ್ಥಾಪನೆಗೊಂಡಿದೆ ದಾಖಲೆ ಎತ್ತರದ ಬಸವಣ್ಣ. ಸದ್ಯದಲ್ಲೇ ಇದನ್ನು ಮೀರಿ ಬೆಳೆಯುತ್ತದೆ ಬೆಂಗಳೂರಿನ ಕಸವಣ್ಣ. ಎಲ್ಲಿ ನೋಡಿದರೂ ರಾಶಿ ರಾಶಿ ಕಸ ಹಬ್ಬ, ಉದ್ಯಾನ ನಗರಿ ಈಗ ಬೃಹತ್ ಕಸದ ಡಬ್ಬ. ಎಲ್ಲಿ ನೋಡಿದರೂ ರಾಶಿ ರಾಶಿ ಕಸ ಹಬ್ಬ, ಉದ್ಯಾನ ನಗರಿ ಈಗ ಬೃಹತ್ ಕಸದ ಡಬ್ಬ. ಮಹಾನಗರವಲ್ಲ ಗ್ರಾಮವಲ್ಲ, ಮಹಾನಗರವಲ್ಲ ಗ್ರಾಮವಲ್ಲ, ಹೋಬಳಿಯೂ ಅಲ್ಲ, ಕಸಬ ಕಸಬ. ಇನ್ನೊಂದು ಪ್ರಾರ್ಥನೆ ಅಂತ. ಎಲ್ಲ ಜನರ ಪ್ರಾರ್ಥನೆ ಅಸತೋಮ ಸದ್ಗಮಯ. ಎಲ್ಲ ಜನರ ಪ್ರಾರ್ಥನೆ ಅಸತೋಮ ಸದ್ಗಮಯ. ಬೆಂಗಳೂರಿನವರ ಪ್ರಾರ್ಥನೆ ಕಸತೋಮ ನೈರ್ಮಲ್ಯಂ ಗಮಯ. ಕಸತೋಮ ನೈರ್ಮಲ್ಯಂ ಗಮಯ.